ಬಟ್ ರಾಯಲ್ ಎನ್ಫೀಲ್ಡ್ ಆಸ್ ಎ ಬ್ರ್ಯಾಂಡ್ ಅಂತ ಬಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ತಾತವರೆಗೂ ಗೊತ್ತಿರುತ್ತೆ ಗೈಸ್ ಗಾಡಿ ಏನು ಅಂತ, ಕಂಪ್ನಿ ಏನು ಅಂತ ಗೊತ್ತಿರುತ್ತೆ. ಈ ಗಾಡಿಯಲ್ಲಿ ನೋಡಿ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಐತೆ, ಸಕ್ಕದಾಗಿರೋದು. ಬನ್ನಿ ಗೈಸ್, ರಾಯಲ್ ಎನ್ಫೀಲ್ಡು ಅಂತಂದರೆ ರೆಡ್ ರೂಸ್ಟರ್. ನಮಸ್ಕಾರ ಕರ್ನಾಟಕ, ನಮ್ಮ ಹತ್ರ ಇದೆ ಫುಲ್ಲಿ ಲೋಡೆಡ್ ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 411. ನೋಡಿ ಯಾವ ಕಡೆಯಿಂದ 1 ಇಂಚ್ ಬೈ ಇಂಚು ಎಲ್ಲನೂ ಕಸ್ಟಮೈಸ್ ಮಾಡಿಸಿರೋ ಥರನೇ ಐತೆ, ಎಲ್ಲ ಫುಲ್ಲಿ ಲೋಡೆಡು. ರಾಯಲ್ ಎನ್ಫೀಲ್ಡು ಫಸ್ಟ್ ಬಂದಿದ್ದೇ ಬ್ರಿಟಿಷಿಂದ, ಇವಾಗ ಇಂಡಿಯಾದಲ್ಲಿ ಫುಲ್ ಹವಾ ಮಡಗಿದೆ. ರಾಯಲ್ ಎನ್ಫೀಲ್ಡು ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ತಾತವರೆಗೂ ರಾಯಲ್ ಎನ್ಫೀಲ್ಡ್ ಅಂದರೆ ಏನು ಅಂತ ಗೊತ್ತಿರುತ್ತೆ, ಅಷ್ಟು ಹವಾ ಮಡಗಿದೆ ರಾಯಲ್ ಎನ್ಫೀಲ್ಡು. ಈ ಫೆಂಡರ್ ಏನು ನೋಡ್ತಾ ಇದ್ದೀರಾ, ಇದು ಹಿಮಾಲಯಿಂದ ತೆಗೆದಾಕಿರೋದು. ಈ ಡಿಸೈನ್ಗೆ ಅದು ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತೈತೆ ನೋಡಿ. ಗಾಡಿ ಸ್ಕ್ರಾಮ್ 411 ಅನ್ಸೋದೇ ಇಲ್ಲ, ಯಾವುದೋ ಬೇರೆ ಹಿಮಾಲಯನೇ ಅನ್ಕೊಂಡ್ಬಿಡ್ತಾರೆ ಆ ಥರ ಇದೆ. ಹಿಂದೆ ರ್ಯಾಕು, ಕ್ರ್ಯಾಶ್ ಗಾರ್ಡು ಮತ್ತು ಈ ಹ್ಯಾಂಡಲ್ ಬಾರು, ಮುಂದೆಯಿಂದ ಹಿಂದೆವರೆಗೂ ಫುಲ್ಲಿ ಲೋಡೆಡ್ ಗಾಡಿ ಗುರು ಇದು. ನೋಡಿ ಏನೋ ಗ್ಯಾಪೇ ಇಲ್ಲ ಇದ್ರಲ್ಲಿ ತುಂಬ್ಸೋಕ್ಕೆ, ಎಲ್ಲ ತುಂಬಿಸಿಟ್ಬಿಟ್ಟಿದ್ದಾರೆ ಆಲ್ರೆಡಿ. ಮೇಯ್ನಾಗಿ ಇದು ಬ್ರೇಕಿಂಗಿಂದ ಹಿಡಿದು ಇದರಲ್ಲಿ ಫ್ಯೂಲ್ ಎಕ್ಸ್ ಬೇರೆ ಯೂಸ್ ಮಾಡಿದ್ದಾರೆ ತಾನೆ. ಪವರ್ ಡೆಲಿವರಿಯಲ್ಲಿ ಏನೂ ಕಡಿಮೆ ಇಲ್ಲ, ಪವರ್ ಡೆಲಿವರಿ ಸಕ್ಕದಾಗಿದೆ. ಪಾಪ್ಸ್ ಬರ್ತೈತೆ ನೋಡಿ, ಸೌಂಡು ಸಕ್ಕದಾಗಿದೆ. ಯಾಕೆ ಗುರು ಇವತ್ತು ಎಲ್ಲ ಗಾಡಿ ಬೇಗ ನ್ಯೂಟ್ರಲ್ ಬೀಳ್ತೈತೆ, ನನ್ನ ಗಾಡಿ ಮಾತ್ರ ಬೀಳಲ್ಲ ನ್ಯೂಟ್ರಲ್ಲು. ಈ ಗಾಡಿಯಲ್ಲಿ ನೋಡಿ ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಐತೆ, ಸಕ್ಕದಾಗಿರೋದು. ಬನ್ನಿ ಗೈಸ್, ರಾಯಲ್ ಎನ್ಫೀಲ್ಡು ಅಂತಂದರೆ ರೆಡ್ ರೂಸ್ಟರೇ. ಓಹೋ, ನಾನು ನೋಡಿರೋ ಪ್ರಕಾರ ರಾಯಲ್ ಎನ್ಫೀಲ್ಡು ಅಂತ ಬಂದರೆ ಎಲ್ಲರೂ ರೆಡ್ ರೂಸ್ಟರೇ ಪ್ರಿಫರ್ ಮಾಡ್ತಾರೆ. ಬನ್ನಿ ಯಾವ ಟನ್ ಓವರ್ಟೇಕ್ ಮಾಡೋಣ. ನೋಡಿ ಗೈಸ್, ಓ ನೋಡಿ ಪಾಪ್ಸು. ಎಲ್ಲ ರಾಯಲ್ ಎನ್ಫೀಲ್ಡು ಯಾಕೆ ಗುರು ಬರೀ ರೆಡ್ ರೂಸ್ಟರೇ ಹಾಕ್ಸ್ತಾರೆ, ಬೇರೆ ಏನು ಹಾಕ್ಸಲ್ವಾ ಅಂತಂದರೆ ಇದೇ ರೀಸನ್ನು. ಈ ಗಾಡಿಗಳಿಗೆ ಟಾರ್ಕ್ ಮೆಷಿನ್ಸ್ಗೆ ರೆಡ್ ರೂಸ್ಟರೇ ಬೆಟರು ಅನಿಸುತ್ತೆ. ಅಷ್ಟೊಂದು ಮೆಕ್ಯಾನಿಕಲ್ಲು ಮತ್ತು ಅಷ್ಟೊಂದೆಲ್ಲ ಗೊತ್ತಿಲ್ಲ ನನಗೆ, ಬಟ್ ರೆಡ್ ರೂಸ್ಟರ್ ಬೆಟರ್ ಈಸ್ ಗುಡ್ ಫಾರ್ ರಾಯಲ್ ಎನ್ಫೀಲ್ಡ್ ಎನಿ ಟೈಮ್. ಈ ಗಾಡಿ ಎಕ್ಸಾಸ್ಟು ಸಕ್ಕದಾಗಿ ಸೆಟ್ ಆಗ್ತೈತೆ ಗೈಸ್. ಇದು ಹ್ಯಾಂಡಲ್ ಬಾರ್ ಎಷ್ಟು ವೈಡ್ ಆಗಿದೆ ನೋಡಿ ಗೈಸ್, ಯಾವುದೋ ನಾನು BMW GS ಓಡಿಸ್ದಂಗೆ ಐತೆ, ಅಷ್ಟು ದೊಡ್ಡದಾಗೈತೆ, ಬಲ್ಕಿ ಆಗೈತೆ, ಸಕ್ಕದಾಗೈತೆ. ಓ ಎಕ್ಸಾಸ್ಟ್ ಮಾತ್ರ ಸಕ್ಕದಾಗಿದೆ ಗೈಸ್. ಇದು ಪಾಪ್ಸ್ ಬರ್ತೈತೆ ಹಂಗೆ. ಓಯ್ ಕ್ರೇಜಿ ಗುರು. ಮೆಡ್ಜೆಲ್ಲರ್ ಟೈರ್ಸ್ ಐತೆ ಇದರಲ್ಲಿ, ಕ್ರೇಜಿ ಗ್ರಿಪ್ಪು ಗೈಸ್. ಮೆಡ್ಜೆಲ್ಲರು ಸ್ಪೋರ್ಟ್ಸನ್ನಾಗಲಿ, ಈ ಥರ ಆಫ್ ರೋಡ್ ಟೈರ್ಸನ್ನಾಗಲಿ, ಮೆಡ್ಜೆಲ್ಲರ್ದೇ ಬೇರೆ ಹವಾ ಐತೆ ಟೈರ್ಸ್ ಅಂತ ಬಂದರೆ. ಲಾಂಗ್ ರೈಡ್ ಹೊಡಿಬೋದು ಮಸ್ತಾಗಿ ಇದರಲ್ಲಿ. ಸಸ್ಪೆನ್ಷನ್ ಗೈಸ್ ಇದರಲ್ಲಿ ಸಕ್ಕದಾಗೈತೆ, ಗೊತ್ತೇ ಆಗೋಲ್ಲ ನಿಮ್ಗೆ. ಏನಾರ ಚಿಕ್ಕ ಪಾಟೋಲ್ಸು ಮತ್ತು ಚಿಕ್ಕ ರೋಡ್ ಅಂಡುಲೇಷನ್ಸ್ ಇರ್ತಾವಲ್ಲ, ಪ್ಯಾಚಸ್ ಇರ್ತಾವಲ್ಲ, ಅದೆಲ್ಲ ನಿಮಗೆ ಗೊತ್ತೇ ಆಗೋಲ್ಲ. ಗಾಡಿಗಳಿಗೆ ಅಡ್ವಾಂಟೇಜ್ ಇರುತ್ತೆ, ಡಿಸಡ್ವಾಂಟೇಜು ಇರುತ್ತೆ. ಬಟ್ ನಾವು ಆ ಗಾಡಿನ ನಮ್ಗೆ ಇಷ್ಟ ಬಂದಂಗೆ ಇಷ್ಟದ ಪ್ರಕಾರ ನಮ್ಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿಸ್ಕೊಂಡ್ರೆ ಆ ಗಾಡಿ ಅಂಥದ್ದು ಯಾವ ಗಾಡಿನೂ ಇರೋಲ್ಲ. ಈ ಗಾಡಿನೂ ಅಷ್ಟೇ ನೋಡಿ, ಅವ್ರಿಗೆ ಏನೇನು ಬೇಕೋ ಎಲ್ಲ ಮಾಡಿಸೋರೆ, ಸಕ್ಕದಾಗಿದೆ ಗಾಡಿ ಮಾತ್ರ ನೋಡಿ. ವಾವ್ ವಾವ್ ವಾವ್, ಗಾಡಿ ಹ್ಯಾಂಡ್ಲಿಂಗ್ ಮಸ್ತಾಗಿದೆ ಗೈಸ್. ಇದು ಮಿರರ್ಸು ವ್ಯೂಸ್ ಸಕ್ಕದಾಗಿದೆ, ಮಿರರ್ಸ್ ವ್ಯೂ ಚೆನ್ನಾಗಿದೆ, ಎಲ್ಲ ಕಾಣಿಸ್ತಿದೆ ನನಗೆ. ಹೌದಾ ಯಜಮಾನ್ರೆ? ನನಗೆ ಗಾಡಿ ನೋಡಿಸ್ತಾ ಇದೆ, ಮಾತೇ ಬರ್ತಾ ಇಲ್ಲ, ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ ರೈಡ್ನ. ವೀಲ್ಸ್ ವಿಷಯಕ್ಕೆ ಬಂದರೆ ಮುಂದೆ 19 ಇಂಚು, ಹಿಂದೆ 17 ಇಂಚು. ಸ್ಟಾಕಲ್ಲಿ ನಿಮಗೆ ಮುಂದೆ 100 ಮತ್ತು ಹಿಂದೆ 120 ಬರುತ್ತೆ. ಇವಾಗ ಹಿಂದೆ 130 ಸೆಕ್ಷನ್ ಹಾಕಿದ್ದೀವಿ. ಎಷ್ಟು ದಪ್ಪ, ಎಷ್ಟು ಬಟನ್ ಟೈರ್ಸ್ ನೋಡಿ ಈಗ ಎಷ್ಟು ಮ್ಯಾಸಿವ್ ಆಗಿ ಕಾಣಿಸ್ತೈತಿ ಅಂತಂದರೆ ಮಾತೇ ಇಲ್ಲ. ಇವಾಗ ಇಂಜಿನ್ ಸೆಕ್ಷನ್ಗೆ ಬಂದರೆ 411 cc ಏರ್ ಕೂಲ್ಡ್ ಇಂಜಿನ್ನು, 24 ಹಾರ್ಸ್ ಪವರು, 32 Nm ಟಾರ್ಕ್ ಸಿಗುತ್ತೆ. ಏನು ಗುರು ಹಾರ್ಸ್ ಪವರ್ಗಿಂತ ಟಾರ್ಕೆ ಜಾಸ್ತಿ ಐತಿ ಅಂತಂದರೆ ಹೌದು, ರಾಯಲ್ ಎನ್ಫೀಲ್ಡ್ ಅಂದ್ರೇ ಟಾರ್ಕ್ ಮಷೀನ್ಸು. ಹಾರ್ಸ್ ಪವರ್ಗೂ ಟಾರ್ಕ್ಗೂ ವ್ಯತ್ಯಾಸ ಏನು ಅಂತಂದರೆ, ಸ್ಪೀಡಾಗಿ ಹೋಗಬೇಕು ಅಂತಂದರೆ ಹಾರ್ಸ್ ಪವರ್ ಬೇಕು, ಲೋಡ್ ಎಳಿಬೇಕು ಅಂತಂದರೆ ನಿಮಗೆ ಟಾರ್ಕೇ ಬೇಕು ಗೈಸ್. ಅದೇ ಡಿಫ್ರೆನ್ಸು ಟಾರ್ಕ್ಗೂ ಮತ್ತು ಹಾರ್ಸ್ ಪವರ್ಗೂ ತಿಳ್ಕೊಳ್ಳಿ. ಇನ್ನೊಂದೇನು ಅಂದರೆ ಇದರಲ್ಲಿ ಫ್ಯೂಲ್ ಎಕ್ಸ್ ಪ್ರೋ ಯೂಸ್ ಮಾಡಿದ್ದಾರೆ, ಫ್ಯೂಲ್ ಪಂಪ್ ಆಗೋದಕ್ಕೆ. ಅದನ್ನು ಯೂಸ್ ಮಾಡಿದ್ರೆ ಎಲ್ಲ ಗಾಡಿಗೂ ಇಂಪ್ರೂವ್ಮೆಂಟ್ ಸಿಕ್ಕಿದೆ ಗೈಸ್ ಫ್ಯೂಲ್ ಎಕ್ಸ್ ಪ್ರೋ. ಈ ಗಾಡಿಯಲ್ಲಿ ಏನೋ ಅಂದರೆ ನೋವಾಟ್ರಾನಿಕ್ ಸೆನ್ಸರ್ ಇದೆ ಒಳಗಡೆ, ಕೋಲ್ಕತ್ತಾಯಿಂದ ತರಿಸಿರೋದು. ಈ ಯೆಲ್ಲೋ ಕಲರ್ ಹೆಡ್ಲೈಟ್ ಕ್ಯಾಪಿಂದನೇ ಸಕ್ಕದಾಗಿ ಕಾಣಿಸ್ತೈತೆ, ಮತ್ತು ಆ ಫಾಗ್ ಲ್ಯಾಂಪ್ ಇದೆಯಲ್ಲ ಯೆಲ್ಲೋ ಕಲರೂ ಎಲ್ಲ ಮ್ಯಾಚ್ ಆಗ್ತಿದೆ. ಇದು ನೋಡಿ ಎಂಪವರು
ಎಂಪವ ಸ್ಟಿಕ್ಕರ್ ಐತೆ, ಸಕ್ಕತ್ತಾಗಿದೆ. ಲುಕ್ಸ್ ಪರ್ಸ್ಪೆಕ್ಟಿವ್ ಆಗಿ ಗಾಡಿಗಳಿಗೆ ತುಂಬ ದೊಡ್ಡದಾಗಿ ಸ್ಟಿಕ್ಕರ್ಸ್ ಹಾಕ್ಸೋ ಬದಲು ಚಿಕ್ಕ ಡೀಟೇಲ್ಸ್ ಇರ್ತಾವೆ ನೋಡಿ. ಸ್ಮಾಲ್ ಡೀಟೇಲ್ಸ್ ಮೇಕ್ಸ್ ಮೋರ್ ಇಂಪ್ಯಾಕ್ಟ್ ಅಂತಾರಲ್ಲ ಆ ಥರ. ಇಲ್ಲಿ ಮೋಟೋ ಟಾರ್ಕ್ ಹ್ಯಾಂಡಲ್ ಬಾರ್ ಇದೆ, ತುಂಬ ವೈಡಾಗಿದೆ, ಸಕ್ಕತ್ತಾಗಿದೆ. ತುಂಬಾ ಡ್ರೈವರ್ ಓರಿಯೆಂಟೆಡು, ಡ್ರೈವರ್ ಫೋಕಸ್ಡ್ ಹ್ಯಾಂಡಲ್ ಬಾರು. ಎಲ್ಲ ಕಡೆ ಸ್ಟಿಕ್ಕರ್ಸು, ಎಲ್ಲ ಕಡೆ ಈ ಥರ ಫುಲ್ಲು ಗಾರ್ಡ್ಸು ಸಕ್ಕತ್ತಾಗಿ ಮಾಡಿಸವ್ರೆ. ಇನ್ನೊಂದು ಮೈನ್ ಏನು ಅಂತಂದರೆ ಇದರಲ್ಲಿ ನಂಬರ್ ನೋಡಿ 6363 ಫ್ಯಾನ್ಸಿ ನಂಬರು. ಯಾವುದೇ ಗಾಡಿ ಆದ್ರೂ ನಾವು ಟೇಸ್ಟ್ಫುಲಿ ಅದನ್ನು ರೆಡಿ ಮಾಡಿಸಿದ್ರೆ ಸಕ್ಕತ್ತಾಗಿರುತ್ತೆ ಗಾಡಿ. ಅದಕ್ಕೇನು ಫಾಲ್ಟ್ಸೇ ಇರೋಲ್ಲ. ಇವಾಗ ನಾವು ಇಷ್ಟಪಟ್ಟು ಗಾಡಿ ತೊಗೊಂಡು ನಮ್ಗೆ ಬಂದಂಗೆ ರೆಡಿ ಮಾಡಿಕೊಂಡ್ರೆ ಅದರಲ್ಲಿ ನಾವು ಫಾಲ್ಟ್ಸ್ ಹುಡ್ಕೋಕೆ ಹೋಗಲ್ಲ. ಎಂಜಾಯ್ ಮಾಡ್ತೀವಿ ರೈಡ್ನ, ಆ ಗಾಡಿನ ಎಂಜಾಯ್ ಮಾಡ್ತೀವಿ. ಗಾಡಿ ಜೊತೆ ಇರೋದು, ಗಾಡಿ ನೋಡ್ಸೋದು ಎಂಜಾಯ್ ಮಾಡ್ತೀವಿ. ಆ ಥರ ಗಾಡಿಯಲ್ಲಿ ಮಾಡಿಫಿಕೇಷನ್ಸ್ ಮಾಡಿದ್ರೆ ದುಡ್ಡು ಸುರಿತಾ ಇದ್ದೀವಿ, ದುಡ್ಡು ವೇಸ್ಟ್ ಮಾಡ್ತಾಯಿದ್ದೀವಿ ಅಂತ ಅನ್ನೋ ಮೈಂಡ್ಸೆಟ್ಟಿಂದ ಆಚೆ ಬಂದು ನಿಮ್ಗೆ ಬಂದಿದ್ದು ಮಾಡಿಸಿ, ನಿಮ್ಗೆ ಹೆಂಗೆ ಇಷ್ಟ ಇರುತ್ತೋ ಹಂಗೆ ಇರಿ, ಸಕ್ಕತ್ತಾಗಿರುತ್ತೆ ಜೀವನ. ಶುಭಗಳಿಗೆ ಬರ್ಬೇಕಾದ್ರೆ ಯಾರನ್ನೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ.